ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಲಬುರಗಿಯ ಮಕ್ಕಳ ವಿಭಾಗದ ವತಿಯಿಂದ ವಿಶ್ವ ಸ್ತನ್ಯಪಾನ ಸಪ್ತಾಹ 2024ರ ಉದ್ಘಾಟನಾ ಸಮಾರಂಭ ಜರುಗಿತು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕಲಬುರಗಿಯ ಸಹಯೋಗದಲ್ಲಿ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಲಬುರಗಿಯ ಮಕ್ಕಳ ವಿಭಾಗದ ವತಿಯಿಂದ ವಿಶ್ವ ಸ್ತನ್ಯಪಾನ ಸಪ್ತಾಹ 2024ರ ಉದ್ಘಾಟನಾ ಸಮಾರಂಭವು ದಿನಾಂಕ 1ನೇ ಆಗಸ್ಟ್ 2024ರ ಗುರುವಾರದಂದು ಬೆಳಿಗ್ಗೆ 10 ಗಂಟೆಗೆ ಜಿಮ್ಸ್ ಆಸ್ಪತ್ರೆಯ SNCU ಬ್ಲಾಕಿನ NICU ಆಡಿಟೋರಿಯಂನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕಲಬುರಗಿಯ ಸಹಾಯಕ ಕಮಿಷನರ್ ರೂಪಿಂದರ್ ಕೌರ್ IAS ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಮ್ಸ್ನ ನಿರ್ದೇಶಕರಾದ ಡಾಕ್ಟರ್ ಉಮೇಶ್ SR, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿ, IAP ಕಲಬುರಗಿಯ ಅಧ್ಯಕ್ಷರು ಹಾಗೂ ಜಿಮ್ಸ್ನ ಪೀಡಿಯಾಟ್ರಿಕ್ಸ್ HOD ಮತ್ತು ಪ್ರೊಫೆಸರ್ ಡಾಕ್ಟರ್ ರೇವಣಸಿದ್ದಪ್ಪ ಭೋಸಗಿ, FOGSIನ ಕಾರ್ಯದರ್ಶಿಗಳು ಮತ್ತು OBG HOD ಪ್ರೊಫೆಸರ್ ಡಾಕ್ಟರ್ ಉಷಾ ದೊಡ್ಡಮನಿ, RCHO ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಸೀನಿಯರ್ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ವೀರಭದ್ರಪ್ಪ H ಹಾಗೂ ಸೀನಿಯರ್ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಗಚ್ಚಿನಮನಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಡಾಕ್ಟರ್ ರೇವಣಸಿದ್ದಪ್ಪ ಭೋಸಗಿ ಸ್ವಾಗತಿಸಿದರು. ಜಿಲ್ಲಾಧಿಕಾರಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಡಾಕ್ಟರ್ ಉಮೇಶ್ SR ಅಧ್ಯಕ್ಷೆಯ ಭಾಷಣವನ್ನ ಮಾಡಿದರು. ಡಾಕ್ಟರ್ ಉಷಾ ದೊಡ್ಡಮನಿ ವಂದನಾರ್ಪಣೆ ಮಾಡಿದರು. ನಂತರ ಸ್ತನ್ಯಪಾನ ಕುರಿತು ಆಯೋಜಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನ ವಿತರಿಸಲಾಯಿತು. ಇದಾದ ನಂತರ ವೇದಿಕೆಯ ವಿದ್ಯಾರ್ಥಿಗಳಿಂದ ಮಾಹಿಂ ಎನ್ನುವ ನಾಟಕವನ್ನ ಪ್ರದರ್ಶಿಸಲಾಯಿತು. ಹಿಂದೂಪುರದಿಂದ ಆಗಮಿಸಿದ ಎಕ್ಸ್ಪರ್ಟ್ ಡಾಕ್ಟರ್ ಕೇಶವಾಲು ಅವರು ಅತಿಥಿ ಉಪನ್ಯಾಸವನ್ನ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ವೀರೇಶ ಜವಳಗೇರಿ, ಜಿಮ್ಸ್ ಆಸ್ಪತ್ರೆಯ ತಾಯಿ ಮತ್ತು ನವಜಾತ ಶಿಶು ಆರೈಕೆಯ ಸಮಾಲೋಚಕರಾದ ಮಂಜುನಾಥ್ ಕಂಬಾಳಿಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತದನಂತರ ಅವರಿಗೆ ಒಂದು ಮಗುವಿನ ಜನ್ಮವಾಗುತ್ತದೆ. ಇಲ್ಲಿ ತೋರಿಸುವ ಹಾಗೆ ತಂದೆ ಅಥವಾ ತಾಯಿಯು ಗಂಗಾ ರೀತಿಯಲ್ಲಿ ಮಕ್ಕಳಿಗೆ ಪೋಷಿಸುವುದು ಸೂಕ್ತವಾದ ವಿಧಾನ. ಸಂಸ್ಕೃತಿ
ಖುಷಿಯಾಗಿದೆ. 3 ತಿಂಗಳ ನಂತರ ತಾಯಿಯು ಎಂದಿನಂತೆ ತನ್ನ ದಿನನಿತ್ಯದ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಹೀಗೆ ಹೇಳುತ್ತಾ ಅತ್ತೆಯು ಮಗುವಿಗೆ ತಾಯಿ ಹಾಲನ್ನು ಬದಲು ಪೌಷ್ಟಿಕಸುಗಳು ಹಾಗೂ ಬೇಸಿಗೆಯಲ್ಲಿ ನೀರನ್ನು ಉಳಿಸಿ ಮತ್ತು ವಿವಿಧ ಆಹಾರ ಪದಾರ್ಥಗಳನ್ನು ಮಗುವಿಗೆ ತಿಳಿಸಬೇಕೆಂದು ಹೇಳುತ್ತಾರೆ. ಹೀಗೆ ಹೇಳುತ್ತಾ ಸೊಸೆಗೆ ಬುದ್ಧಿವಾದವನ್ನು ಹೇಳುತ್ತಾ ಕೋಣೆಯಿಂದ ಹೊರನಡೆಯುವರು. ಈಗ ತದನಂತರದ ದೃಶ್ಯ 1 ವರ್ಷದ ನಂತರ ತಾಯಿಯು ತನ್ನ ಮಗುವಿನ ವಿಕಾಸ ಹಾಗೂ ಭವಿಷ್ಯದ ಬಗ್ಗೆ ಕಂಗಾಲಾಗುತ್ತಾ ತನ್ನ ಗಂಡನನ್ನು ಮಾತಾಡಲು ಮುಂದಾಗುತ್ತಾಳೆ. ನನಗೆ ಆಗೋ ಟೆನ್ಷನ್ ಆಗೋದನ್ನು ಕಾರಣ ನನ್ನ ಕೂಸಿ ಬಗ್ಗೆ ಬೇರೆ ಎಲ್ಲ ಕೂಸಿ ಕಂಪೇರ್ ಮಾಡಿ ನನ್ನ ಕೂಸಿ ಜಾಸ್ತಿ ಗ್ರೋತನು ಈಗ ಯಾವುದೂ ಅರ್ಥ ಇರ್ತದೋ ನನಗೆ ಭಾಳ ಟೆನ್ಷನ್ ಆಗುತ್ತದೆ. ಏನು ಮಾಡಬೇಕು? ಏನು ಟೆನ್ಷನ್ ಡಾಕ್ಟರ್ ಒಳ್ಳೆ ಹೋಗೋಣ, ಎಲ್ಲ ಸರಿ ಹೋಗ್ತದೆ. ಏನು ಟೆನ್ಷನ್ ಹೋಗೋಣ? ಕವಿತಾ, ಯಾಕಷ್ಟು ಟೆನ್ಷನ್ ತಗೊಳತ್ತೀರಿ? ಕೂಸ್ ಚಲೋನೇ ಅದ. ನಿಂಗೆ ಏನಾರ ಅನ್ಸುದು ಹೇಳಿ, ನಮ್ಮ ಬಾಬಲ್ ಕರ್ಕೊಂಡು ಹೋಗರಿ. ಡಾಕ್ಟರ್ ಎಲ್ಲ ಏನು ಬೇಕಾಗೋದಿದ್ದೆಲ್ಲ ಗೊತ್ತಾಯ್ತು? ಅಮ್ಮ ಎಷ್ಟು ದಿವಸ ನಿಮ್ಮ ಮಾತನ್ನು ಕೇಳಿ ಈಗ ನಾನು ಡಾಕ್ಟರ್ ಬಳಿ ಹೋಗ್ಲಕ್ಕೆ ಬೇಡ. ನಾ ಏನು ಹೇಳಿದ್ದು ನಿಮಗೆಲ್ಲ ನಮ್ಮೆಲ್ಲ ಬೇಜಾರಾಗಿ ತನ್ನ ಗಂಡನಿಗೆ ಹೇಳಿ ಮಗುವನ್ನು ಜಿಮ್ಸ್ ಆಸ್ಪತ್ರೆಯ ಪೀರಿಯಡ್ ಮಕ್ಕಳ ವೈದ್ಯರ ಬಳಿ ಹೋಗಿ ತೋರಿಸಿಕೊಳ್ಳಲು ಮುಂದಾಗುವುದು. ಬನ್ನಿ ಬನ್ನಿ. ಮೇಡಮ್, ಇದು ನಮ್ಮ ಮಗು ಸರಿಯಾಗಿ ಬೆಳವಣಿಗೆ ಆಗ್ತಿಲ್ಲ ಮೇಡಮ್. 2 ದಿನಕ್ಕೊಮ್ಮೆ ಅನಾರೋಗ್ಯ ಆಗ್ತಿದೆ. ರಕ್ತಿಲ್ಲ, ಬೈ ಅಡ್ಡನೇ ಇದೆ. ಏನೂ ಬೆಳವಣಿಗೆ ಆಗ್ತಿಲ್ಲ. ಸ್ವಲ್ಪ ಭಯ ಆಗ್ತಿದೆ. ಏನಾಗಿದೆ ನೋಡಿ ಮೇಡಮ್. ಸರ್ 6 ತಿಂಗಳು ಕಡ್ಡಾಯವಾಗಿ ತಾಯಿಗೆ ಎದೆ ಹಾಲು ಕುಡಿಸಿದ್ರಲ್ಲ, ಇನ್ನು ಅಷ್ಟೇ 3 ದಿನಗಳ ಕುಡಿಸಿ ಯಾಕೆ? ಅದು ಮೇಡಮ್, ನಮ್ಮ ಅಮ್ಮ ಅವ್ರು ಹೇಳಿದ್ರು ಹಸು ಹಾಲು ಕೊಡಿಸಿದ್ರೆ ಸ್ವಲ್ಪ ಪೌಷ್ಟಿಕ ಆಗ್ತದೆ ಅಂತ. ಇಲ್ಲ, ಮಗು ನಿಮ್ಮ ತಾಯಿಗೆ ಹಸುದು ನಮ್ಮದೇ ಮತ್ತು ಹಾಲು ಹಸುದು ಕುಡಿಸ್ತೀವಿ. ಅದೇ ಪೌಷ್ಟಿಕ ಅಂತ. ನೀವು ಹಿಂಗೆ ಮಾಡಿದ್ರೆ ಸಲಕ್ಕೆ ನೀವು ಶಿಶು ಕರೆಕ್ಟ್ ಬೆಳೆದಿಲ್ಲ. ನಿಮಗಷ್ಟೇ ಹೇಳೋದಿಲ್ಲ, ಎಲ್ಲರಿಗೂ ಹೇಳುವುದೇನೆಂದರೆ 6 ತಿಂಗಳು ಕಡ್ಡಾಯವಾಗಿ ತಾಯಿಯ ಎದೆ ಹಾಲು ಕುಡಿಸುವುದರಿಂದ ಮಗು ದಷ್ಟಪುಷ್ಟವಾಗಿ ಬೆಳೆಯುತ್ತದೆ. ಬೇಸಿಗೆಯಲ್ಲಿ ನೀರನ್ನು ಅಥವಾ ಯಾವುದೇ ಒಂದು ಹಣ್ಣಿನ ರಸವನ್ನು ಕುಡಿಸುವುದು ನಿಲ್ಲಿಸಬೇಕು. ಮತ್ತು ಕಡ್ಡಾಯವಾಗಿ 6 ತಿಂಗಳ ತಾಯಿಯ ಎದೆ ಹಾಲು ಕುಡಿಸಿದರೆ ಮಗುವಿನ ವಿಕಾಸ ಒಳ್ಳೆಯದಾಗಿರುತ್ತದೆ. ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಆಗುವ ಸೌಲಭ್ಯಗಳು. ತಾಯಿ ಎದೆ ಹಾಲು ಮಗುವಿಗೆ ಅತ್ಯಂತ ಪೌಷ್ಟಿಕ ಆಹಾರವಾಗಿದ್ದು ಇದರಿಂದ ಪ್ರೋಟೀನ್, ವಿಟಮಿನ್ ಹಾಗೂ ಕಬ್ಬಿನಾಂಶದ ಕೊರತೆಯು ದೂರವಾಗುತ್ತದೆ. ಮಗುವಿಗೆ ಕಡ್ಡಾಯವಾಗಿ 6 ತಿಂಗಳ ತಾಯಿಯ ಎದೆಯನ್ನು ಕುಡಿಸುವುದರಿಂದ ಹಲವು ರೋಗಗಳನ್ನು ಸಾಮರ್ಥ್ಯ ಸಿಗುತ್ತದೆ, ಅದಕ್ಕೂ ಹೋರಾಟದ ಸಾಮರ್ಥ್ಯ ಸಿಗುತ್ತದೆ ಮತ್ತು ಅಸ್ತಮಗಳಿಂದ ರೋಗಗಳು ಹರಡುತ್ತವೆ. ಸಂಶೋಧನೆಯ ಪ್ರಕಾರ ತಾಯಿ ಎದೆ ಹಾಲುವಿನ ಮಗುವಿನ ಐಕ್ಯೂ ಸಾಮರ್ಥ್ಯ ಹಾಗೂ ಬುದ್ಧಿಮತ್ತತೆ ಹೆಚ್ಚಿರುತ್ತದೆ. ಬೆಳವಣಿಗೆ ಮಗುವಿಗೆ 6 ತಿಂಗಳ ಕಡ್ಡಾಯವಾಗಿ ತಾಯಿಯ ಎದೆಯನ್ನು ಕುಡಿಸುವುದರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಿರುತ್ತದೆ ಮತ್ತು ಬುದ್ಧಿಮಾಂದ್ಯತೆಯ ಲಕ್ಷಣಗಳು ಕಡಿಮೆಯಾಗುತ್ತವೆ. ತಾಯಿ ಎದೆ ಹಾಲು ಕುಡಿಸುವುದರಿಂದ ತಾಯಿಗೆ ಆಗುವ ಪ್ರಯೋಜನಗಳು. ತಾಯಿಗೆ ಹೆರಿಗೆ ನಂತರ ಚೇತರಿಕೆ ಉತ್ತಮವಾಗುತ್ತಿದ್ದು ರಕ್ತಸ್ರಾವತೆ ಕಡಿಮೆಯಾಗಿ ಗರ್ಭಕೋಶ ತನ್ನ ನೈಜದ ಗಾತ್ರಕ್ಕೆ ಮಾಡುತ್ತದೆ. ಸ್ತನಗಳ ಮತ್ತು ಗರ್ಭಕೋಶದ ಕ್ಯಾನ್ಸರ್ಗಳ ಸಂಭಾವನೆ ಕಡಿಮೆಯಾಗುತ್ತದೆ. ಗರ್ಭವತಿಯ ತೂಕ ಯಾವುದೇ ಆಹಾರ ಪದ್ಧತಿ ಅಳವಡಿಸಿಕೊಳ್ಳದೆ ಕಡಿಮೆಯಾಗುತ್ತದೆ. ಋತುಚಕ್ರ ಅಥವಾ ಮುಟ್ಟು ನಿರ್ವಹಿಸುವಲ್ಲಿ ಸಹಾಯ ಮಾಡುತ್ತದೆ. ಧನ್ಯವಾದಗಳು. To review data every 3 to 6 months. We have institutionalized protocols for consistent data collection on early breastfeeding,
in the hospital by making a checklist and ensuring it is followed. Early breastfeeding practice being the crucial point in ensuring a healthy life for every infant and remains an important goal for us to promote health to every individual in the society. I hereby wish all the beneficiaries to practice a healthy breastfeeding style, avoiding any kind of artificial feeds. Thank you, one and all. Jai Hind, Jai Karnataka. ನಡೀತಾ ಇದೆ ಮತ್ತು ಮಾಡೋದು ಅವಶ್ಯಕತೆ ಏನಿದೆ ಅಂತ. ಆದರೂ ತಮಗೆ ಗೊತ್ತಿರೋ ಹಾಗೆ ನಮ್ಮದು ಪಾಪ್ಯುಲೇಷನ್ ಇಸ್ ಕಾನ್ಸ್ಟೆಂಟ್ಲಿ ಆನ್ ದ ರೈಸ್. ನಾವು ಸತತವಾಗಿ ಪ್ರೆಗ್ನೆನ್ಸೀಸ್ ಮತ್ತು ಡೆಲಿವರೀಸ್ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಬಗ್ಗೆ ನಾವು ಸಾಕಷ್ಟು ಸತತವಾಗಿ ಫಾಲೋ ಅಪ್ ಮಾಡಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಆದ್ಯತೆ ಕೊಡ್ತಾ ಇದ್ದೀವಿ. ಆದರೂ ಇದು ಬ್ರೆಸ್ಟ್ ಫೀಡಿಂಗ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಇಂಟರ್ವೆನ್ಷನ್. ಇಟ್ಸ್ ಸಚ್ ಅ ಸಿಂಪಲ್ ಇಂಟರ್ವೆನ್ಷನ್, ಇಟ್ಸ್ ಸಚ್ ಅನ್ ಇಂಪಾರ್ಟೆಂಟ್ ಇಂಟರ್ವೆನ್ಷನ್. ಎಲ್ಲ ಆಶಾಗಳು ಇಲ್ಲಿ ಬಂದಿದ್ದೀರಿ. ನೀವು ಹೊಸ ತಾಯಿಗೆ ಏನು ಹೇಳ್ಕೊಡ್ತೀರಿ? ಏನು ಹೇಳ್ಕೊಡ್ತೀರಿ? ಒಬ್ಬರು ಹೇಳಿ, ನಿಂತ್ಕೊಂಡು ಜೋರಾಗಿ ಹೇಳಿ. ಎಲ್ಲ ಊರಲ್ಲಿ ಹೋದಾಗ ಭಾಳ ಜೋರು ಇರ್ತೀರಿ. 6 ತಿಂಗಳವರೆಗೆ ಹೌದು ಹಾಲು ಕೊಡಬೇಕು ಅಂತ ಎಲ್ಲ ಹೊಸ ತಾಯಿಯಂದರಿಗೆ ಹೇಳ್ತೀರಿ, ಹೌದು ಇಲ್ಲ? 6 ತಿಂಗಳವರೆಗೆ ಕೊಡಬೇಕು ಅಂತ. ಸ್ವಲ್ಪ ಮಕ್ಕಳಿಗೆ ಅದೇ ಸಾಕಾಗತ್ತೆ, ಸ್ವಲ್ಪ ಮಕ್ಕಳಿಗೆ ಅದ್ರ ಜೊತೆಗೆ ಏನೋ ಒಂದು ಕೊಡೋದು ಅವಶ್ಯಕತೆ ಇರುತ್ತೆ. ಬಟ್ ಬಹಳಷ್ಟು ಮಂದಿ ಹೆಣ್ಮಕ್ಳನ್ನೇ ಯಾರು ತಾಯಿಯಂದರು ಇದ್ದಾರೆ, ಅವ್ರಿಗೇನು ಮ್ಯಾಲ್ ನ್ಯೂಟ್ರಿಷನ್ ಇರುತ್ತೆ, ಅವ್ರಿಗೆ ಸರಿಯಾಗಿ ಹಾಲು ಬರೋದಿಲ್ಲ, ಹೌದು ಇಲ್ಲ? ಅದನ್ನು ನೀವು ನೋಡಿದಿರಿ, ಹೌದಿಲ್ರಿ? ಯಾವಾಗಲೂ ನಾವು ಹೇಳ್ತೀವಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಬರೀ ಅಟ್ ದ ಟೈಮ್ ಆಫ್ ಚೈಲ್ಡ್ ಬರ್ತ್ ಮಾತ್ರ ಅಲ್ಲವೇ, ವೆನ್ ಅ ಲೇಡಿ ಆರ್ ಅ ಗರ್ಲ್ ರೀಚಸ್ ದ ರಿಪ್ರೊಡಕ್ಟಿವ್ ಏಜ್, ಆವಾಗಿಂದಲೇ ನಾವು ಸತತವಾಗಿ ಪ್ರಯತ್ನ ಮಾಡಬೇಕಾಗಿರೋದು. ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಟೀನೇಜ್ ಹೆಲ್ತ್. ಯಾರು ನಮ್ಮ ಕಿಶೋರಿಗಳು ಅವ್ರದ್ದು ಆರೋಗ್ಯ ಸ್ಥಿತಿ ನಾವು ಕಾಪಾಡ್ತೀವಿ ಅಂದರೆ ಮುಂದೆ ಹೋಗ್ತಾ ಅವರು ತಾಯಂದಿರು ಆಗ್ತಾರೆ. ತಾಯಂದಿರು ಹೆಲ್ದಿ ಇದ್ದಾರೆ ಅಂದರೆ ಮಕ್ಕಳು ಹೆಲ್ದಿ ಆಗ್ತಾರೆ. ಮತ್ತು ಸತತವಾಗಿ 6 ತಿಂಗಳವರೆಗೆ ಅವರು ಬ್ರೆಸ್ಟ್ ಫೀಡ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಆ ಮಗುವಲ್ಲಿ ಸಾಕಷ್ಟು ಇಮ್ಯುನಿಟಿ ಬರುತ್ತೆ. ಸಾಕಷ್ಟು ಡಿಸೀಸಸಿಂದ ಅವ್ರಿಗೆ ಒಂದು ಸ್ಟಾರ್ಟಿಂಗಲ್ಲಿನೇ ಅವ್ರಿಗೆ ಇಮ್ಯುನಿಟಿ ಮಾತ್ರ ಅಲ್ಲದೆ ಅವ್ರಿಗೆ ಏನಾದರೂ ಡಿಸೀಸ್ಗೆ ಸಸೆಪ್ಟಿಬಿಲಿ ಬಂದಿದೆ ಅಂದ್ರೇನು ರಿಕವರಿ ಬಹಳ ಚೆನ್ನಾಗಿ ಆಗುತ್ತೆ, ಹೌದಿಲ್ರಿ? ಇದೆಲ್ಲ ತಮಗೆ ಗೊತ್ತಿರೋದು ಮಾತು. ಆದರೂ ಪ್ರತಿ ವರ್ಷ ಈ ರೀತಿ ಅಬ್ಸರ್ವೇಷನ್ ನಾವು ಯಾಕೆ ಮಾಡ್ತೀವಿ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಮಾಡ್ತಾ ಇದ್ದಾರೆ, ಯುನೈಟೆಡ್ ನೇಷನ್ಸಿಂದ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದ್ದಾರೆ, ರಾಷ್ಟ್ರ ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ಈ ಸತತವಾಗಿ ಪ್ರತಿ ವರ್ಷ ಈ ರೀತಿ ನಾವು ಮಾಡುವಾಗ ಡೆಫಿನೆಟ್ಲಿ ಜನರಲ್ಲಿ ಅರಿವು ಆಗುತ್ತೆ. ಅರಿವು ಅಲ್ಲದೆ ನಾವು ಒಂದು ಸೀಮಿತವಾಗಿ ಪೀರಿಯಡ್ ಸತತವಾಗಿ ಇದ್ರ ಬಗ್ಗೆನೇ ನಾವು ಹೇಳ್ಕೊಡೋದಕ್ಕೆ ನಮಗೆ ಒಂದು ಡೈರೆಕ್ಷನ್ ಥರ ಬಂದಿದೆ. ಹಾಗಾಗಿ ನಮ್ಮ RCHO ಇದ್ದಾರೆ, DHO ಇದ್ದಾರೆ, ಜಿಮ್ಸ್ನವರು ಇದ್ದಾರೆ, ಸತತವಾಗಿ ಎಲ್ಲ ನಮ್ಮ HODಗಳು ಇದ್ದಾರೆ, ಹಿಂದೂಪುರಿಂದ ಬಂದಿರೋದು ಎಕ್ಸ್ಪರ್ಟ್ಸ್ ಇದ್ದಾರೆ, ಇಲ್ಲಿ ಲೋಕಲ್ ಎಕ್ಸ್ಪರ್ಟ್ಸ್ ಎಲ್ಲರಿಗೂ ಕರೆದಿದ್ದಾರೆ. ಇವತ್ತು ಆಲ್ಮೋಸ್ಟ್ ಹಾಫ್ ಡೇ ವರ್ಕ್ಶಾಪ್ ಮಾದರಿ ಮಾಡ್ತಾರೆ. ಸ್ಕಿಟ್ಗಳು ಇರಬಹುದು, ಪೇಂಟಿಂಗ್ ಕಾಂಪಿಟೇಷನ್ಸ್ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ. ನಿನ್ನೆ ನಾನು ಜಗಳಾಡಿಸ್ತಾ ಇದ್ದೆ ನಮ್ಮ HOD ಪೀಡಿಯಾಟ್ರಿಕ್ಸ್ ಅವ್ರ ಜೊತೆ. ಯಾಕೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಹೇಳ್ಕೊಡ್ತೀರಾ? ವಿ ಹ್ಯಾವ್ ಟು ಸೆನ್ಸಿಟೈಸ್ ದ ಮೆನ್ ಆಲ್ಸೋ, ಹೌದು ಇಲ್ಲ? ಅವರು ತಂದೆಗಳು ಆದಾಗ ಅವ್ರದ್ದು ಜವಾಬ್ದಾರಿಗಳು ಇರುತ್ತೆ, ಅವ್ರಿಗೂ ನಾವು ಹೇಳ್ಕೊಡ್ಬೇಕು. ಮತ್ತು ಇಲ್ಲಿ ಜಿಮ್ಸಲ್ಲಿ ಮಾತ್ರ ಸೀಮಿತ ಇಲ್ಲದೆ ನಾವು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಪ್ರತಿ PHC ವ್ಯಾಪ್ತಿಯಲ್ಲಿ, ಪ್ರತಿ ಸಬ್ ಸೆಂಟರ್ ವ್ಯಾಪ್ತಿಯಲ್ಲಿ ಬರೀ ಹೆಣ್ಮಕ್ಳ ಜೊತೆ ಮಾಡಿ ಅವ್ರಿಗೆ ಅವೇರ್ನೆಸ್ ಮಾಡಿ, ಅದ್ರ ಜೊತೆಗೆ ಪ್ಲೀಸ್ ಇನ್ವಾಲ್ವ್ ದ ಫಾದರ್ಸ್ ಆ್ಯಸ್ ವೆಲ್. ಯಂಗ್ ಬಾಯ್ಸ್ಗೇನು ಇನ್ವಾಲ್ವ್ ಮಾಡಿ, ಅವ್ರಿಗೇನು ಗೊತ್ತಾಗಬೇಕು ಇದು ಎಷ್ಟು ಯೂಸ್ಫುಲ್ ಇದೆ ಅಂತ. ನಾವು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೆ, if there are 2 siblings, one is breastfed and one is not, definitely immunity of the breastfed child will be much higher than that of those who have not been breastfed. There are a lot of natural, in fact there is a lot of research still going on. What are the components, what are the compounds that are available in the breast milk which lead to this kind of a immunity booster. ಸೊ ಇನ್ನೂ ರಿಸರ್ಚ್ ನಡೀತಾನೆ ಇದೆ. ಬಟ್ ಇದು ನಾವು ಕೇಳ್ತಾ ಇರೋದು ಇಟ್ಸ್ ಏಜ್ ಓಲ್ಡ್ ಟ್ರೆಡಿಷನ್ನು, ಮತ್ತು ಕೇಳ್ತಾನೆ ಬರ್ತಾ ಇರೋದು ಸೈಂಟಿಫಿಕ್ಲಿ ಪ್ರೂವಿನ್ನೂ ಇದೆ, ನಾವು ಹೇಳ್ತಾ ಇದ್ದೀವಿ. ಆದರೂ ನಾವು ನಿಜವಾಗ್ಲೂ ಪಾಲನೆ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಆರೋಗ್ಯದ ಸ್ಥಿತಿ ಹೆಚ್ಚಿಸೋದು ಅದರಲ್ಲಿನೂ ಒಂದು ಕಾರ್ಯ ಇರುತ್ತೆ ಅಂತ ನನ್ನ ಭಾವನೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರೋದು ಜಿಮ್ಸ್ ಅವ್ರಿಗೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟ.
ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಪರಮಪೂಜ್ಯ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ವ್ಯಸನಮುಕ್ತ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 1 ಆಗಸ್ಟ್ 2024ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ಎಸ್ ನಾಯ್ಕೋಡಿ, ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂವ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪ ನಿರ್ದೇಶಕರಾದ ಸಿದ್ದೇಶ್ವರಪ್ಪ ಜಿಬಿ, ಶಾಲಾ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಸೂರ್ಯಕಾಂತ್ ಮದಾನೆ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ರಾಜ್ಕುಮಾರ್, ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಕಲಬುರಗಿಯ ಮನೋವೈದ್ಯರಾದ ಡಾಕ್ಟರ್ ಮೊಹಮ್ಮದ್ ಇರ್ಫಾನ್ ಮಹಗಾವಿ, ಜಿಮ್ಸ್ ಕಲಬುರಗಿಯ ಮನೋವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಹುಡೇರ್ ಉಪಸ್ಥಿತರಿದ್ದರು. ಶಿವಾನಂದ್ ಅಣಜಗಿ ನಿರೂಪಣೆ ಮಾಡಿದರು. ಆದ್ದರಿಂದ ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ, ಮಾದಕ ವಸ್ತು, ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲ. ಸ್ನೇಹಿತರಿಗೆ ಈ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಈ ಒಂದು ಕಾರ್ಯಕ್ರಮ ವ್ಯಸನ ಮುಕ್ತ ಕಾರ್ಯಕ್ರಮ, ಒಂದು ಗುರುಗಳ ಒಂದು ದಿನದ ನಿಮಿತ್ತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವ್ಯಸನ ಮುಕ್ತ ಅಂದರೆ ವ್ಯಸನ ಚಟ ಮುಕ್ತ. ಚಟ ಪ್ರತಿಯೊಂದು ಪದಾರ್ಥದ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಿಂದಿನ ದಿನದಲ್ಲಿ ಸುಮಾರು ನಾವು ಸಣ್ಣವರಿದ್ದಂಥ ಒಂದು ಸಮಯದಲ್ಲಿ ಚಟ ಅಂತಂದ್ರೆ ನಶ ಅಂತಂದ್ರೆ ಖಾಲಿ ಒಂದು ಸಾರಿ ಮತ್ತು ಸೇದಿ ಅಷ್ಟೇ ಮಾರಾಟ ಮಾಡ್ತಿದ್ರು, ಬೇರೆ ಯಾವುದೂ ವ್ಯಸನ ಇದ್ದಿದ್ದಿಲ್ಲ. ಆ ಟೈಮ್ ಮಕ್ಕಳಿಗೆ ಆ ಸರಿಯ ಕಡೆಗೆ ಯಾರು ಕಳಿಸ್ಬೇಡ ಅಂತ ಹೇಳ್ತಿದ್ರು, ಆ ಸೇದಿಯ ಕಡೆಗೆ ಯಾರು ಮಕ್ಕಳಿಗೆ ಕಳಿಸ್ಬೇಡ ಅಂತ ಹೇಳ್ತಿದ್ರು. ಆ ಹಿಂದೆ ಇವತ್ತಿನ ದಿವಸ ಏನಾಗ್ಬಿಟ್ಟಾರ, ಸರಿ ಸಿದ್ದಿ ಇವೆಲ್ಲ ನಮ್ಮ ಕಿರಾಣಾ ಶಾಪ್ನಲ್ಲಿ ಮಾರಾಟ ಆಗ್ತಾ ಇದ್ದಾರೆ. ಮತ್ತು ಗುಟ್ಕಾ, ಮಾಣಿಕ್ಸಂದ್, ಪಾನ್ಪುರ ಇವತ್ತು ಮಕ್ಕಳು ಎದುರಿಗೆ ಹೋಗಿ ಬಾಜು ದುಕಾನ್ದಾಗ ಇರ್ತಾವೆ, ಮಕ್ಕಳ ಕೈಲಿ ಕಳಿಸ್ತಾರೆ ಹಿರಿಯರು ಕೆಲವೊಂದು ಜನ. ಇದು ಆಗಬಾರ್ದು, ಏಕೆಂದರೆ ಇವು ಚಟಮುಕ್ತ. ಈ ಮಕ್ಕಳಿಗೆ ಏನಾಗ್ತದ, ಒಂದು ಪದಾರ್ಥ ತೆಗೆದುಕೊಂಡು ಬರ್ತಾರೆ, ನಾವು ಯಾರು ಹಿರಿಯರು ಹೇಳಿ ಕಳಿಸ್ತೀವಿ ಮಕ್ಕಳಿಗೆ, ಆ ಮಕ್ಕಳು ಬರ್ತಾ ನೋಡ್ತಾರೆ, ಮೂಗಿನ ವಾಸನೆ ನೋಡ್ತಾರೆ, ಏನು ನೋಡ್ತಾರೆ. ಇದು ತಪ್ಪು. ನಾವು ಹಿರಿಯರ ಮೊದಲು ನಾವು ಇದಾಗಬೇಕು, ತಿಳ್ಕೊಬೇಕು, ಮಕ್ಕಳಿಗೆ ಯಾವ ಪದಾರ್ಥ ತರಿಸ್ಬೇಕು, ಯಾವ ಪದಾರ್ಥ ತರಿಸಬಾರ್ದು. ಅದೇ ರೀತಿ ನಮ್ಮ ಅಧಿಕಾರಿಗಳು, ಈ ಜಿಲ್ಲೆಯ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈ ನಶ ಇರ್ತಕ್ಕಂಥ ಪದಾರ್ಥದ ವಸ್ತುಗಳು ಕಿರಾಣಿಯಲ್ಲಿ ಮಾರಾಟ ಆಗಬಾರ್ದು. ಏಕೆಂದರೆ ಈ ಗುಟ್ಕಾ, ಮಾಣಿಕ್ಸಂದ್, ಸರಾಯಿ ಸಿದ್ಧಿಗಿಂತ ಬಹಳ ಕೆಟ್ಟ ಪದಾರ್ಥಗಳು ಇವು. ಕೆಲವೊಂದು ಸ್ಥಳಗಳಲ್ಲಿ ಅಷ್ಟೇ ಮಾರಾಟ ಆಗಬೇಕು, ಇವು ಸಿಕ್ಕಲ್ಲಿ ಮಾರಾಟ ಆಗಬಾರ್ದು. ಇದಕ್ಕೊಂದು ಕಡಿವಾಣ ಹಾಕ್ತಂಥ ವ್ಯವಸ್ಥೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲೆಲ್ಲ ಇದ್ದಂಥ ಎಲ್ಲ ಅಧಿಕಾರಿಗಳಿಗೆ ಗಮನ ಹರಿಸಬೇಕು. ಏಕೆಂದರೆ ಗುಟ್ಕಾ, ಮಾಣಿಕ್ಸಂದ್, ಪಾನ್ಪುರ ಇನ್ನಿತ ಅನೇಕ ಒಂದು ಸುಗಂಧ ಪದಾರ್ಥಗಳು ಅವು ಸಿಕ್ಕಲ್ಲಿ ಅವು ಮಾರಾಟ ಮಾಡಬಾರ್ದು. ಅದಕ್ಕೊಂದು ಕಡಿವಾಣ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ನಾವು ಹಿರಿಯರು ಸಹಿತ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ, ಚಟದಿಂದ ಏನಾಗುತ್ತೆ ಆರೋಗ್ಯಕ್ಕೆ ಅಂತೇಳಿ ಎಲ್ಲ ಒಂದು ತಿಳುವಳಿಕೆ ಇರಬೇಕು. ಮತ್ತು ಈಗಾಗಲೇ ಶಾಲಾ ಶಿಕ್ಷಕರು ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆ ಹೇಳ್ಕೊಂಡು ಬಂದಿರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ತಮ್ಮ ಪರಿಸರದಲ್ಲಿ ಮತ್ತು ಯಾರಿಗಾದರೂ ಅಕ್ಕಪಕ್ಕದವರು ನಶ ಮುಕ್ತಿ ಹೊಂದಿದ್ದರೆ ಅವರಿಗೆ ತಾವು ಮಾರ್ಗದರ್ಶನ ಮಾಡಬೇಕಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮಕ್ಕಳಿಗೆ ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂದರೆ, ಮಕ್ಕಳಲ್ಲಿ ನಾವು ಅರಿವು ಮೂಡಿಸ್ಬೇಕು.
ಯಾಕೆ ಮಕ್ಕಳಲ್ಲಿ ಎಲ್ಲಿ ಮೂಡಿಸ್ಬೇಕು ಅಂತಂದರೆ ಈಗ ಆಲ್ರೆಡಿ ಇರ್ಫಾನ್ ಮಹಾಗವಿ ಸರ್ ಹೇಳ್ದಂಗೆ ನಮಗೆ ಇದು ತಪ್ಪಿದೆ ಅಂತ ಗೊತ್ತಿದೆ, ಆದ್ರೂ ಯೂಸ್ ಮಾಡ್ತಾರೆ. ಈಗ ಅವರು ಭಾಳ ಚೆನ್ನಾಗಿ ಹೇಳಿದ್ರು, ಏನಪ್ಪ ಅಂದರೆ ಇದು ಒಂದು ಮಾನಸಿಕ ಕಾಯಿಲೆ. ಈಗ ಕೆಲವು ಥಿಂಗ್ಸ್ ನಮ್ಮ ಕಂಟ್ರೋಲಲ್ಲಿ ಇರ್ತವೆ, ಕೆಲವು ಥಿಂಗ್ಸ್ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ. ಸೊ ಸ್ಟಾರ್ಟಿಂಗ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವುದೇ ವ್ಯಸನದ ವಸ್ತು ಆಗಲಿ, ಈ ಆಲ್ಕೋಹಾಲ್ ಆಗಲಿ, ಗುಟ್ಕ ಆಗಲಿ, ಸಿಗರೇಟ್ ಆಗಲಿ, ಬೀಡಿ ಆಗಲಿ, ಅಥವಾ ಇತ್ತೀಚೆಗೆ ಹೊಸದಾಗಿ ಅಡಿಕ್ಷನ್ ಆಗ್ತಕ್ಕಂಥ ಮೊಬೈಲ್ ಆಗಲಿ, ಇವೆಲ್ಲ ಯೂಸ್ ಮಾಡಿದಾಗ, ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದಾಗ ಅದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ನಾವು ಎಷ್ಟೊಂದು ಜನ ಫಂಕ್ಷನ್ ಇದ್ದಾಗ ಕುಡಿತಾರೆ, ಎಷ್ಟೊಂದು ಜನ ಏನಾದರೂ ಮನೇಲಿ ಫಂಕ್ಷನ್ನು ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಾಗ ಕುಡಿತಾರೆ. ಸೊ ಎಲ್ಲರಿಗೂ ಅದೇ ಥರ ಪ್ರಾಬ್ಲಮ್ ಆಗೋದಿಲ್ಲ, ಕೆಲವರಿಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾರಲ್ಲಿ ಜಾಸ್ತಿ ಇರುತ್ತೆ, ನಾವು ಈ ಕುಡಿತ ಅಥವಾ ಇವೆಲ್ಲ ಮಧ್ಯ ವ್ಯಸನ ಯಾವಾಗ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೂ ಕೆಲವು ಕ್ರೈಟೀರಿಯಾಗಳಿವೆ. ಸೊ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಯಾವಾಗ ಕುಡಿತೀವಿ, ಎಷ್ಟು ಕುಡಿತೀವಿ, ಅದು ನಮ್ಮ ಕಂಟ್ರೋಲಲ್ಲಿರುತ್ತೆ. ಬಟ್ ಒಂದು ಹಂತ ದಾಟಿದ ಮೇಲೆ ಯೂಶಲಿ ಏನಾಗುತ್ತೆ, ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಮ್ಮಿ ಕುಡಿತಾ ಇರ್ತಾರೆ, ತಿಂಗಳಿಗೆ ಒಂದ್ಸರಿ 2 ತಿಂಗಳಿಗೆ ಒಂದ್ಸರಿ ಕುಡಿತಾ ಇರ್ತಾರೆ ಸ್ಟಾರ್ಟ್ ಮಾಡಿದಾಗ. ಆಮೇಲೆ ಬರ್ತಾ ಅದು ಹೇಗಾಗುತ್ತೆ ಅಂತಂದರೆ 2 ತಿಂಗಳಿಗೆ ಒಂದ್ಸರಿ ಕುಡಿತಾರೆ, ತಿಂಗಳಿಗೆ ಒಂದ್ಸರಿ ಕುಡಿತಾರೆ, ತಿಂಗಳಿಗೆ ಒಂದ್ಸರಿ ಕುಡಿಯೋರು 15 ದಿವಸ ಒಂದ್ಸರಿ ಕುಡಿತಾರೆ, 15 ದಿವಸ ಒಂದ್ಸರಿ ಮತ್ತೆ ವಾರಕ್ಕೊಂದ್ಸರಿ ಆಗುತ್ತೆ, ಮತ್ತೆ ಪ್ರತಿದಿನ ಆಗುತ್ತೆ, ಪ್ರತಿದಿನ ಕೂಡ ಬೆಳಗ್ಗೆಯಿಂದ ಸಂಕಲ್ಪ ಆಗುತ್ತೆ. ಸೊ ಇದು ಗ್ರ್ಯಾಜುವಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಯಾಕೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂದರೆ ಈ ವ್ಯಸನದ ವಸ್ತುಗಳಿರುತ್ತವೆ, ಅವು ಬ್ರೈನಿನ ಒಂದು ಪಾರ್ಟಲ್ಲಿ ಕೆಲಸ ಮಾಡ್ತವೆ. ಈ ರಿವಾರ್ಡ್ ಸೆಂಟರ್ ಅಂತ ಹೇಳ್ತೀವಿ. ನೀವು ಆಲ್ರೆಡಿ ಇರ್ಫಾನ್ ಸರ್ ಹೇಳಿದ್ರು ಹ್ಯಾಪಿ ಹಾರ್ಮೋನ್. ಈ ಹ್ಯಾಪಿ ಹಾರ್ಮೋನ್ ಏನಿದೆ, ಈ ರಿವಾರ್ಡ್ ಸೆಂಟರಿಂದ ರಿಲೀಸ್ ಆಗುತ್ತೆ. ಈ ರಿವಾರ್ಡ್ ಸೆಂಟರು ಆಗಲೇ ಹೇಳಿದಾಗೆ ನಾವು ಯಾವುದಾದ್ರೂ ಖುಷಿಕರವಾದ ಕೆಲಸ ಮಾಡಿದ್ರೆ, ನಮಗೆ ಖುಷಿಯಾದ ಕೆಲಸ ಮಾಡಿದ್ರೆ ಅದು ರಿಲೀಸ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ತುಂಬ ಓದಿ ವರ್ಷಗಟ್ಟಲೆ ನಾವು ಎಫರ್ಟ್ ಮಾಡಿ ಎಕ್ಸಾಮಲ್ಲಿ ಪಾಸ್ ಆದಾಗ ನಮ್ಗೆ ಇದು ರಿಲೀಸ್ ಆಗುತ್ತೆ, ನಮಗೆ ತುಂಬ ಖುಷಿ ಆಗುತ್ತೆ. ಅದೇ ಹಾರ್ಮೋನ್ ನಾವು ವರ್ಷ ಎಲ್ಲ ಕೆಲಸ ಮಾಡಿ ರ್ಯಾಂಕ್ ಬಂದ ಮೇಲೆ ರಿಲೀಸ್ ಆಗೋದು, ನೀವು ಮದ್ಯಪಾನ ಮಾಡಿದ್ರೆ ಈಗಿಂದಿಗೆ ರಿಲೀಸ್ ಆಗುತ್ತೆ. ಸೊ ವಿತೌಟ್ ಎನಿ ಎಫರ್ಟ್ ಇದು ಆಗ್ತಾ ಇದೆ. ಸೊ ಇದರಿಂದ ಅಡಿಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲಿ ಮಕ್ಕಳಲ್ಲಿ ಈಗ ರಿಸರ್ಚ್ ಏನು ಹೇಳ್ತಿದ್ರೆ, ಯಂಗ್ ಏಜಲ್ಲಿ ಪರ್ಟಿಕ್ಯುಲರ್ಲಿ ಅಡೋಲೆಸೆಂಟ್ ಏಜ್ ಗ್ರೂಪಲ್ಲಿ. ಸೊ ಅಡೋಲೆಸೆಂಟ್ ಏಜ್ ಗ್ರೂಪ್ ಅಂದರೆ ಈಗ 13, 14, 15 ಈ ಟೀನೇಜಲ್ಲಿ ಸ್ಟಾರ್ಟ್ ಮಾಡಿದಾಗ ಅಡಿಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಡಿಕ್ಷನ್ ಅಂದರೆ ಡಿಪೆಂಡ್, ನಾವು ಬಿಟ್ಟಿರೋಕ್ಕಾಗಲ್ಲ, ಬಿಟ್ಟರೆ ವಿಡ್ರಾವಲ್ ಸಿಂಟಮ್ಸ್ ಬರ್ತವೆ. ಸೊ ಇದಕ್ಕೆ ಅಡಿಕ್ಷನ್ ಅಂತೀವಿ. ಅದು ಈಗ ಅಡಿಕ್ಷನ್ ಯಾವಾಗ ಅಂತೀವಿ ಅಂದರೆ, ಆಲ್ಕೋಹಾಲ್ ನಮ್ಮ ಕಂಟ್ರೋಲಲ್ಲ, ಕುಡಿಯೋದು ನಮ್ಮ ಕಂಟ್ರೋಲಲ್ಲ, ನಾವು ಅದು ಕಂಟ್ರೋಲಲ್ಲಿ ಹೋಗ್ಬಿಡ್ತೀವಿ. ಅಂದರೆ ನಾವು ಕುಡಿಯೋದು ಬಿಡಬೇಕಂದ್ರೂ ಬಿಡೋಕ್ಕಾಗೋದು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಲಿಂಗೈಕ್ಯ ಮಹಾದೇವಪ್ಪ ರಾಂಪುರೆಯವರ 103ನೆಯ ಜನ್ಮ ದಿನೋತ್ಸವವನ್ನ ಆಚರಣೆ ಮಾಡಲಾಯಿತು. ದಕ್ಷಿಣ ಭಾರತದ ಮದನ ಮೋಹನ ಮಾಳವಿಯ ಎಂದೇ ಪ್ರಸಿದ್ಧವಾಗಿರುವ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಕ್ರಾಂತಿಯ ರೂವಾರಿ, ಶಿಕ್ಷಣದ ಅಂಧಕಾರದಲ್ಲಿ ಮುಳುಗಿದ್ದ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಶೈಕ್ಷಣಿಕ ದೀಪವನ್ನು ಬೆಳಗಿದ ಮಹಾನ್ ನಾಯಕ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಮಹಾದೇವಪ್ಪ ರಾಂಪುರೆಯಾಗಿದ್ದಾರೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಹೇಳಿದ್ದಾರೆ. ಅವರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಂಆರ್ಎಂಸಿ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಲಿಂಗೈಕ್ಯ ಶ್ರೀ ಮಹಾದೇವಪ್ಪ ರಾಂಪುರೆಯವರ 103ನೆಯ ಜನ್ಮ ದಿನೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕರ್ನಾಟಕದ ಕಳಸ, ಬೀದರ್ನಿಂದ ಬೆಂಗಳೂರಿನವರೆಗೆ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಕಲ್ಯಾಣ ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದವರು ರಾಂಪುರೆಯವರು. ಇಂದು ಅವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಯ ಪರಿಣಾಮವಾಗಿ ಇಂದು ಕಲಬುರಗಿ ನಗರ ಶೈಕ್ಷಣಿಕ ಹಬ್ ಆಗಿ ಪರಿವರ್ತನೆಯಾಗಿದೆ. ಈಗ ಕಲಬುರಗಿ ನಗರ ಕೇಂದ್ರ ಸರ್ಕಾರದ 1, ರಾಜ್ಯ ಸರ್ಕಾರದ 1 ಹಾಗೂ ಖಾಸಗಿ 3 ಸೇರಿದಂತೆ ಒಟ್ಟು 5 ವಿಶ್ವವಿದ್ಯಾಲಯಗಳನ್ನು, 4 ಮೆಡಿಕಲ್ ಕಾಲೇಜು, ಹಲವಾರು ಎಂಜಿನಿಯರಿಂಗ್ ಕಾಲೇಜು, 10 ಹಲವು ವಿವಿಧ ವಿಷಯಗಳ ಕಾಲೇಜು ಹೊಂದಿ ಇಂದು ಉನ್ನತ ಶಿಕ್ಷಣ ಪಡೆಯಬೇಕಾದರೆ ನಮ್ಮ ದೇಶದ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಕಲಬುರಗಿಯ ಕಡೆ ನೋಡುವ ದೃಷ್ಟಿಕೋನಕ್ಕೆ ರಾಂಪುರೆಯವರ ದೂರದೃಷ್ಟಿ ಕಾರಣವಾಗಿದೆ ಎಂದು ಹೇಳಿದರು.
ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯು ಇನ್ನೂ ಹೆಮ್ಮರವಾಗಿ ಬೆಳೆಯಬೇಕಾಗಿತ್ತು. ಆದರೆ ರಾಂಪುರೆಯವರು ಕಂಡ ಕನಸಿನಂತೆ ಬೆಳೆಯದೇ ಇರುವುದಕ್ಕೆ ಬೇಸರವೂ ಆಗುತ್ತದೆ. ಈಗ ಅಧಿಕಾರಕ್ಕೆ ಬಂದ ನಾನು ರಾಂಪುರೆಯವರು ಕಂಡ ಕನಸನ್ನು ನನಸು ಮಾಡುವ ಪ್ರಯತ್ನ ಮಾಡುತ್ತೇನೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರಾಜು ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಚಿಂಚೋಳಿ, ಸಹ ಕಾರ್ಯದರ್ಶಿಗಳಾದ ಕೈಲಾಸ್ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಶರಣಬಸಪ್ಪ ಹರ್ವಾಳ್, ಅನಿಲ್ ಮರಗೋಳ್, ನಾಗಣ್ಣ ಘಂಟಿ, ಸಾಯಿನಾಥ್ ಪಾಟೀಲ್, ಮಹದೇವಪ್ಪ ರಾಂಪುರೆ, ಡಾಕ್ಟರ್ ಅನಿಲ್ ಪಟ್ಟಣ್, ಡಾಕ್ಟರ್ ಕಿರಣ್ ದೇಶ್ಮುಖ್, ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಶರಣಗೌಡ ಪಾಟೀಲ್ ಉಪಸ್ಥಿತರಿದ್ದರು. ದಕ್ಷಿಣ ಭಾರತದ ರಾಮ್ ಮನೋಹರ್ ಲೋಹಿಯಾ ಅಂತ ಖ್ಯಾತಿಯಾದಂಥ ಮಹಾನ್ ವ್ಯಕ್ತಿ, ಈ ಸಂಸ್ಥೆಯ ಸಂಸ್ಥಾಪಕರು. ಈ ಸಂಸ್ಥೆಯನ್ನು ಅನೇಕ ಮಾನ್ಯರ ಜೊತೆಗೆ ಹುಟ್ಟಾಕಿ ನಾಗರಾಜರಾವ್ ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಮಹದೇವಪ್ಪ ರಾಂಪುರಿಯವರು. ಇವತ್ತು ಅವರ ಒಂದು 103ನೇ ಜನ್ಮದಿನಾಚರಣೆಯನ್ನು ನಾವು ಇಡೀ ನಮ್ಮ ಸಂಸ್ಥೆಯ ಎಲ್ಲ ಕಾಲೇಜ್ಗಳಲ್ಲಿ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಲ್ಲಿ ನಾವು ಒಳ್ಳೆಯ ರೀತಿಯಿಂದ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಜೊತೆಗೆ ಈ ಬಾರಿ ನಾವು ವಿಶೇಷವಾಗಿ ನಮ್ಮಲ್ಲಿ ಯಾರು ಈಗಾಗಲೇ ರಿಟೈರ್ ಆಗಿದ್ದಾರೆ ಅವರೆಲ್ಲರಿಗೂ ಸನ್ಮಾನದ ಕಾರ್ಯಕ್ರಮ ಇವತ್ತು ನಾವು ನಮ್ಮ ಪಿ ಡಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸೆಂಟ್ರಲ್ಲಿ ನಾವು ಇಟ್ಕೊಂಡಿದ್ದೇವೆ. ರಾಂಪುರಿಯವ್ರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಬೇಕಂದ್ರೆ ಹೀ ಈಸ್ ಅ ವಿಜನರಿ ಅಂತ ನಾವೆಲ್ಲರೂ ಯಾವತ್ತೂ ಅವರಿಗೆ ಬಿಂಬಿಸ್ತೇವೆ. ವಿಜನರಿ ಯಾಕಂತಂದರೆ 58ರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಒಂದು ಪ್ರೊಫೆಷ್ನಲ್ ಕಾಲೇಜ್ ಮಾಡಬೇಕಂತ ಅನ್ನುವಂಥ ಕನಸು ಅವ್ರು ಇಟ್ಕೊಂಡಿದ್ರು. ಪ್ರಾರಂಭದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದರು, ತದನಂತರ ಲಾ ಕಾಲೇಜ್ ಮಾಡಿದರು, ಬೀದರಲ್ಲಿ VVB ಕಾಲೇಜ್ ಮಾಡಿದರು, VG ವುಮೆನ್ಸ್ ಕಾಲೇಜನ್ನು ಗುಲ್ಬರ್ಗದಲ್ಲಿ ಮಾಡಿದರು. ಆ ಕಾಲದಲ್ಲಿ ಅನೇಕ ದಾನಿಗಳಿಂದ ಹಣವನ್ನು ಸಂಗ್ರಹ ಮಾಡಿ ಈ ಸಂಸ್ಥೆಯನ್ನು ಕಟ್ಟಿದ್ದಂಥ ಒಂದು ಕೀರ್ತಿಯನ್ನು ನಾವು ಮಹದೇವಪ್ಪ ರಾಂಪುರಿ ಅವರಿಗೆ ನಾವು ಕೊಡ್ತೇವೆ. ಅವರಿಂದ ಅನೇಕ ವಿಚಾರಗಳನ್ನು ಅಂದರೆ ಅತ್ಯಂತ ಹಿಂದುಳಿದ ಭಾಗದಲ್ಲಿ ನಾವು ಯಾವ ರೀತಿ ನಾವು ಸಂಸ್ಥೆಗಳನ್ನು ಬೆಳೆಸಿ ಈ ಭಾಗಕ್ಕೆ ಒಂದು ನಿಜವಾದ ಒಂದು ಬೆಳಕನ್ನು ತಂದುಕೊಟ್ಟ ಹೇಗೆ ಮಾಡಬೇಕು ಅಂತನ್ನುವಂಥ ದಾರಿಯನ್ನು ನಮಗೆ ತೋರಿಸಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಸ್ಥೆಯ ಅನೇಕ ಹಿಂದಿನ ಅಧ್ಯಕ್ಷೆ ಆಗಲಿ ಅಥವಾ ಹಾಲಿ ಮ್ಯಾನೇಜ್ಮೆಂಟ್ ಆಗಲಿ ನಾನಾಗಲಿ ಎಲ್ಲರೂ ನಮ್ಮ ಕರ್ತವ್ಯನ ಒಳ್ಳೆಯ ರೀತಿಯಿಂದ ನಿಭಾಯಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಅದರ ಒಂದು ದುಃಖದ ಸಂಗತಿ ಹೇಳಬೇಕಾಗುತ್ತೆ, ಯಾವ ಪ್ರಮಾಣದಲ್ಲಿ ಅವ್ರ ಕನಸನ್ನು ಇಟ್ಕೊಂಡ ರೀತಿಯಲ್ಲಿ ಏನು ಬೆಳೆಸಬೇಕಾಗಿತ್ತು ಬೇರೆ ಸಂಸ್ಥೆಗಳು ಬೆಳೆದಿದ್ದಾವ ಅದು ನಾವು ಮಟ್ಟಿಗೆ ಮುಟ್ಟಲಿಲ್ಲ. ಸೊ ನಮ್ಮ ಈ 3 ವರ್ಷದ ಅವಧಿಯಲ್ಲಿ ಕನಸು ಆ ಹಿಂದಿನ ಗ್ಲೋರಿ, ಆ ಹಿಂದಿನ ಒಂದು ಯಾವ ಮಟ್ಟಕ್ಕೆ ಸಂಸ್ಥೆಗಳ ಗುಣಮಟ್ಟ ಇತ್ತು, ಶೈಕ್ಷಣಿಕ ಗುಣಮಟ್ಟ ವಿಶೇಷವಾಗಿ ಅದನ್ನು ನಾವು ಕಲ್ಪಿಸುವಂಥ ಒಂದು ಶ್ರಮ ನಾವು ಹಾಕ್ತಾಯಿದ್ದೀವಿ. ಇವತ್ತು ಮತ್ತೊಮ್ಮೆ ಮಹದೇವಪ್ಪ ರಾಂಪುರಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ. ಅವರ ಒಂದು ಹಾಕ್ಕೊಂಡಂಥ ವಿಚಾರಗಳನ್ನು ಕೂಡ ಎಲ್ಲರ ಜೊತೆಗೆ ಹಂಚಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರೊಂದಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಹಡಪದ ಸಮಾಜದ ಜಿಲ್ಲಾಧ್ಯಕ್ಷರಾದ ಈರಣ್ಣ ಹಡಪದವರ 40ನೇ ವರ್ಷದ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಲಾಯಿತು. ಹಡಪದ ಸಮಾಜದ ಜಿಲ್ಲಾಧ್ಯಕ್ಷರಾದ ಈರಣ್ಣ ಹಡಪದವರ 40ನೇ ವರ್ಷದ ಹುಟ್ಟುಹಬ್ಬ ಸಮಾರಂಭವನ್ನು ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಹೋರಾಟಗಾರರಾದ ಹಡಪದ ಸಮಾಜದ ಜಿಲ್ಲಾಧ್ಯಕ್ಷರಾದ ಈರಣ್ಣ ಹಡಪದ್ ಅವರ 40ನೇ ವರ್ಷದ ಜನ್ಮದಿನವನ್ನು ಅವರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಹತ್ತಿರ ಪೌರ ಕಾರ್ಮಿಕರೊಂದಿಗೆ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡಿ ಹಾಗೂ ಸಿಹಿ ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮೂಲಕ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಸಣ್ಣೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲಿಂಗರಾಜ್ ಹಂಗರ್ಗಿ, ಮಲ್ಲಿಕಾರ್ಜುನ್ ಕೀಣಿ, ಮಾಣಿಕ್ ಜಾಧವ್, YB ಪಾಟೀಲ್, ಬಸವರಾಜ್ ಕೀಣಿ, ನಾರಾಯಣ್ ಪವಾರ್, ತಮ್ಮಣ್ಣ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಆತ್ಮೀಯರಾದ ಈರಣ್ಣ ಹಡಪದವರ 40ನೇ ಹುಟ್ಟುಹಬ್ಬದ ಶುಭ ಕೋರುತ್ತಾ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಇನ್ನೂ ಅವರ ಮುಂದಿನ ಜೀವನದಲ್ಲಿ ಇದೇ ರೀತಿ ಉನ್ನತ ಹುದ್ದೆಗಳು ಸಿಗಲಿ, ಅವರು ಯಶಸ್ವಿ ಆಗಲಿ ಅಂತ ಶುಭ ಹಾರೈಸುತ್ತೇವೆ. ಹುಟ್ಟುಹಬ್ಬದ ಶುಭಾಶಯ. ನಮ್ಮೆಲ್ಲರ ಯುವ ನಾಯಕರಾದ ಈರಣ್ಣ ಹಡಪದವರ
ಇಂದು 40ನೇ ಹುಟ್ಟುಹಬ್ಬವನ್ನು ಪೌರ ಕಾರ್ಮಿಕರ ಜೊತೆ ಆಚರಿಸಿಕೊಳ್ಳುತ್ತಿದ್ದ ಅಂಗವಾಗಿ ಎಲ್ಲರ ಪರವಾಗಿ ಈರಣ್ಣ ಹಡಪದವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯ ಸೋದರ ಆಗಿರ್ತಕ್ಕಂಥ ಈರಣ್ಣ ಹಡಪದ್ ಸರ್ ಅವರಿಗೆ ನಮ್ಮ BJPಯ ರಾಜ್ಯ ಕಾರ್ಯಾಧ್ಯಕ್ಷರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅವರು ಹುಟ್ಟುಹಬ್ಬ ನಿಮಿತ್ತ ಇವತ್ತು ಮಹಾನಗರ ಪಾಲಿಕೆಯ ಮಹಾಪೌರರು ಅವರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಎಲ್ಲ ಕಡೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡುತ್ತಾರೆ, ಬಟ್ ಇಂಥ ಕಾರ್ಮಿಕರ ಬಳಿ ಮಧ್ಯದಲ್ಲಿ ನಿಂತು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಬೋದಂದ್ರೆ ಇದು ಒಂದು ತುಂಬ ಒಂದು ಆಯ್ಕೆ ಇದೆ. ಇಲ್ಲಿ ಮಾಡೋಣ ಅಂತ ಕೇಶನ ನಾವು ಎಲ್ಲರೂ ಸೇರಿಕೊಂಡು ಇಲ್ಲಿ ಮಾಡಿದ್ದೇವೆ ಸರ್. ಕಲಬುರಗಿ ನಗರದಲ್ಲಿ ಇರುವ ವ್ಯಾಪಾರ ಮಳಿಗೆಗಳಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಆಗ್ರಹಿಸಿ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರದಲ್ಲಿ ಇರುವ ವ್ಯಾಪಾರ ಮಳಿಗೆಗಳಲ್ಲಿ ಈ ಹಿಂದೆ ಸರ್ಕಾರದಿಂದ ಪ್ಲಾಸ್ಟಿಕ್ ಬಳಕೆ ನಿಷೇಧವಾಗಿದ್ದರೂ ಈಗ ಸದ್ಯ ಇಲ್ಲಿಯವರೆಗೂ ಎಲ್ಲ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಉಪಯೋಗವಾಗುತ್ತಿದೆ. ಇದರಿಂದ ಬರುವಂತಹ ಕಸದಿಂದ ಕಲಬುರಗಿ ನಗರದಲ್ಲಿ ಇರುವ ಚರಂಡಿ ಮತ್ತು ಮೋರೆಗಳು ತುಂಬಿ ಆ ನೀರು ರಸ್ತೆಗೆ ಬರುತ್ತಿವೆ. ಆದ ಕಾರಣ ಕಲಬುರಗಿ ನಗರದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ನಿಷೇಧಿಸಲು ಆದೇಶಿಸಬೇಕು ಎಂದು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಿಗೆ ಜೈ ಕನ್ನಡಿಗರ ಸೇನೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು H ಭಾಸಗಿ, ರಾಮ ಪೂಜಾರಿ, ಹುಸೇನ್, ಅನಿಲ್ ತಳವಾರ್, ಪಪ್ಪು ಕುಮಸಿ, ಮಲ್ಲು ಆಲಗೂಡ್, ಮಾರುತಿ ಪವಾರ್, ಪ್ರವೀಣ್ ಭರಣಿ, ಶಿವು ಮಡಕಿ, ವಿಲಾಸ್, ರವಿ ಗುಲಾಬವಾಡಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಪ್ರಥಮ ಬಾರಿಗೆ ಮಹಾಪೌರರಾದ ಇವತ್ತು ಯಲ್ಲಪ್ಪ ನಾಯ್ಕೊಡೋರು ಇವತ್ತು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇವತ್ತೇನಪ್ಪ ನಾವು ಜೈ ಕನ್ನಡ ಸೇನೆಯಿಂದ ಏನು ಮನವಿ ಸಲ್ಲಿಸಪ್ಪ ಅಂದ್ರೆ ಇವತ್ತು ಕಲಬುರಗಿ ನಗರದಾಗ ಭಾಳ ಬೆಲೆಬೇರಿ ಅಂದ್ರೆ ಪ್ಲಾಸ್ಟಿಕ್. ಯಾಕಂದ್ರೆ ಸುಮಾರು ವರ್ಷದ ಏನದ ನಾವು ಯಾವಾಗಲೂ ಮೇಯರ್ ಭೀ ಕೊಟ್ಟಿವಿ, ಯಾವತ್ತೂ ಏನೋ ಕ್ರಮ ತೊಂದಿಲ್ಲ. ಇದು ಏನೋ ಒಳ್ಳೆಯ ಇವತ್ತು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ, ಅವರಿಗೊಂದು ಮನವಿ ಸಲ್ಲಿಸೀವಿ. ಅದು ಕೂಡಲೇ ಕಲಬುರಗಿ ನಗರದಾಗ ಎಲ್ಲಿ ಅಲ್ಲಿ ಕಿರಾಣಿ ಶಾಪ್ ಆಗಲಿ, ಎಲ್ಲ ಗಂಜಾಗಲಿ ಮತ್ತು ಮಾರ್ಕೆಟ್ ಆಗಲಿ, ಆಲ್ರೆಡಿ ಈಗ ಬಸ್ ಸ್ಟ್ಯಾಂಡ್ ಆಗಲಿ, ಸುತ್ತಮುತ್ತ ಕಲಬುರಗಿ ನಗರದಾಗ ಎಲ್ಲಿ ಪ್ಲಾಸ್ಟಿಕ್ ಇದ್ದರೆ ಬಂದ್ ಮಾಡ್ಬೇಕಂತ ನಮ್ದು ಬೇಡಿಕೆ ಅದ. ಯಾಕಂದ್ರೆ ಅದು ಕಂಪ್ನಿಗೆ ಏನು ಮಹಾಪೌರರು ಏನಂದ್ರೆ ಕಂಪ್ನಿಗೆ ಕಳಿಸ್ತೀನಿ ಅಂತ ಲೆಟ್ರ್ ಅವ್ರು ಭೀ ಮಹಾಪೌರರು ಮಾಡ್ತೀನಿ ಅಂದ್ರೆ ಅಡ್ರೆಸ್ ಅದು ಕಂಪ್ನಿ ಪೂರ ಬಂದ್ ಆಗಬೇಕು. ಬಂದ್ ಆಗಲಿಲ್ಲ ಅಂದ್ರೆ 8 ದಿವಸದಾಗಲ್ಲ ಮಾರ್ಕೆಟಲ್ಲಿ ಎಲ್ಲಿ ಪ್ಲಾಸ್ಟಿಕ್ ಸಿಗ್ತಾವೆ ನಾವು ಅಲ್ಲೇ ಒಂದು ಪ್ರತಿಭಟನೆ ಮಾಡೋದು, ಇಲ್ಲಾಂದ್ರೆ ಅಲ್ಲೇ ಹಿಡಿಯೋದು ನಾವು ಕೆಲಸ ಮಾಡ್ತೀವಿ ಪ್ಲಾಸ್ಟಿಕ್ಗಳು. ಯಾಕಂದ್ರೆ ಬೆಲೆವರೆಗೆ ಅಂದ್ರೆ ಈಗ ನಾಲಿಗಳು ತುಂಬ್ತಾವೆ. ಈಗ ಮಳೆಗಾಲ ಬಂದಾಗ ಪ್ಲಾಸ್ಟಿಕ್ ಹೋಗಿದ್ರೆ ಪೂರ ಪ್ಯಾಕ್ ಹಾಕಿಸಿ ಪೂರ ಬಂದಾಗಿ ಪೂರ ಅಸ್ತವ್ಯಸ್ತ ಆಗ್ಲತ್ತದ. ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದರಲ್ಲಿದ್ದು ಪ್ಲಾಸ್ಟಿಕ್ಲಿದ್ದು ಏನಾಗ್ತದೆ ಜನರಿಗೆ ಭೀ ಭಾಳ ತೊಂದರೆ ಆಗ್ಲತ್ತದ. ಅದು ಕೂಡಲೇ ನಾವು ಬೇಡಿಕೆ ಏನಪ್ಪ ಅಂದರೆ ಇವತ್ತು ಬಂದ್ ಮಾಡಬೇಕು ಪ್ಲಾಸ್ಟಿಕ್ ಅಂತ ನಮ್ಮ ಬೇಡಿಕೆ. ನುಡಿದಂತೆ ನಡೆದಿದ್ದೇವೆ ಎನ್ನುವ ರಾಜ್ಯ ಸರ್ಕಾರ ಪರಿಶಿಷ್ಟರ ವಿಷಯದಲ್ಲಿ ಮಾತು ತಪ್ಪಿದೆ ಎಂದು ಆರೋಪಿಸಿ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಕರ್ನಾಟಕ ರಾಜ್ಯ ಮಂಡಳಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ನುಡಿದಂತೆ ನಡೆದಿದ್ದೇವೆ ಎಂದು ಹೇಳುವ ರಾಜ್ಯ ಸರ್ಕಾರ ಪರಿಶಿಷ್ಟರ ವಿಷಯದಲ್ಲಿ ಮಾತು ತಪ್ಪಿದೆ ಎಂದು ಆರೋಪಿಸಿ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಕರ್ನಾಟಕ ರಾಜ್ಯ ಮಂಡಳಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಶಿವಲಿಂಗಮ್ಮ ಲೆಂಗ್ಟಿಕರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತು ದಲಿತ ಸಂಘಟನೆ ಹೋರಾಟ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಯಾಕಪ್ಪ ಅಂತಂದರೆ ಬಡ ಕುಟುಂಬದವರಿಗೆ ಸೂರು ಸಿಗಬೇಕು ಅಂಥೇಳಿ ಇವತ್ತಿನ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ಯಾರು ಬಡ ಕುಟುಂಬದವರಿದ್ದಾರೋ, ಯಾರು ಸೂರಿಲ್ಲಾರ್ದವ್ರದಾರೋ ಅವರಿಗೆ ಸೂರು ಸಿಗಬೇಕು, ಮನೆ ಸಿಗಬೇಕು, ಮನೆ ಇಲ್ಲಾರ್ದವ್ರಿಗೆ ಜಾಗ ಇಲ್ಲಾರ್ದವ್ರಿಗೆ ಜಾಗ ಸಿಗಬೇಕು ಅನ್ನೋದನ್ನು ನಮ್ಮ ಡಿಮ್ಯಾಂಡ್ ಇದೆ. ಮತ್ತು ಇತ್ತೀಚೆಗೆ ತಾವೆಲ್ಲರೂ ನೋಡಿದ್ದೀರಿ, ದೀನದಲಿತರಿಗೆ ಬಡವರಿಗೆ ಇಟ್ಟತಕ್ಕಂಥ ಹಣವನ್ನು ಲೂಟಿ ಮಾಡಿ ಬೇರೆ ಕಡೆ ವರ್ಗಾವಣೆಯನ್ನು ಮಾಡಿದಾರಲ್ಲ, ಅದನ್ನು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಏನು SC/ST ಹಣ ಬೇರೆ ಕಡೆ ವರ್ಗಾವಣೆ ಮಾಡಿದಾರಲ್ಲ, ಆ ಹಣವನ್ನು ಕೂಡಲೇ ಸರ್ಕಾರಕ್ಕೆ ನಾವು ಎಚ್ಚರವನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಆ ಹಣವನ್ನು ತರಿಸಬೇಕು. ಯಾರಿಗೆ SC/ST ಜನಾಂಗಕ್ಕೆ ಸಣ್ಣ ಕೆಲಸಗಾರರಿದ್ದಾರೆ, ಸ್ವಯಂ ಉದ್ಯೋಗದವರಿದ್ದಾರೆ, ಸ್ವಸಹಾಯ ಸಂಘಗಳಿದ್ದಾವೆ, ಅಂಥವರಿಗೆ ಆ ಹಣವನ್ನು ಸಹಾಯ ಮಾಡಬೇಕು.
ಮತ್ತು ಆ ಹಣದವನ್ನು ಲೂಟಿ ಮಾಡಿದವರಿಗೆ ಯಾರೇ ಇರಲಿ ಅವರಿಗೆ ತನಿಖೆ ಆಗಬೇಕು, ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ತಮ್ಮ ಮೂಲಕ ಇವತ್ತು ಕೇಳ್ಕೊತಾ ಇದ್ದೇನೆ. ಮತ್ತು ಇವತ್ತು ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ದಲಿತ ಸಂಘಟನೆ, ಭಾರತೀಯ ಮಹಿಳಾ ಒಕ್ಕೂಟದಿಂದ ಇಡೀ ರಾಜ್ಯಾದ್ಯಂತ ಸೂರಿಗಾಗಿ ಸಮರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಕಲಬುರಗಿದಲ್ಲೂ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದೆವು. ಕೂಡಲೇ ಬಡವರು ಯಾರಿದ್ದಾರೋ ಅವರಿಗೆ ಸೂರನ್ನು ಕೊಡ್ರಿ. ಒಂದು ವೇಳೆ ನೀವು ಕೊಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಕಲಬುರಗಿ ನಗರದಲ್ಲಿ ಜಿಲ್ಲೆಯಲ್ಲಿ ಎಷ್ಟು ಬಡ ಕುಟುಂಬದವರಿದ್ದಾರೋ ಆ ಎಲ್ಲ ಬಡ ಕುಟುಂಬದವರನ್ನು ತಂದು, ಆ ಮಹಿಳೆಯರನ್ನು ತಂದು ಮುಂದೆ ಜಿಲ್ಲಾಧಿಕಾರಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ಅವರಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಕಲಬುರಗಿಯ ವತಿಯಿಂದ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಕಲಬುರಗಿಯ ಆಶ್ರಯದಲ್ಲಿ ಸಮಾಜದಲ್ಲಿ ವಿವಿಧ ಸಮುದಾಯಗಳ ನಡುವೆ ಭ್ರಾತೃತ್ವ, ಸಹೋದರತೆ ಹಾಗೂ ಒಳ್ಳೆಯ ಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಕಳೆದ ಕೆಲವು ವರ್ಷಗಳಿಂದ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಅಂತರ್ಶಾಲಾ ಸ್ಪರ್ಧೆ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಗಳಿಗೆ ಉತ್ತಮ ಪ್ರತಿಕ್ರಿಯೆ ಬಂದಿದ್ದು ಒಂದು ಒಳ್ಳೆಯ ವಿಚಾರ. ಇಂತಹ ಕಾರ್ಯಕ್ರಮಗಳನ್ನು ಈ ವರ್ಷ ಏರ್ಪಡಿಸಲು ಮುಂದಾಗುವ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲು ಪ್ರಬಂಧ, ಭಾಷಣ ಸ್ಪರ್ಧೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಯಿತು. ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜು ಮುಖ್ಯಸ್ಥರಿಗೆ ಭಾಗವಹಿಸಲು ವಿನಂತಿ. ಅದರಂತೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿ ತಮ್ಮ ಜೀವನ ತ್ಯಾಗ ಮಾಡಿದ ನಾನು ಮೆಚ್ಚಿದ ನಾಯಕ ನಾಯಕಿಯ ಬಗ್ಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ತಮ್ಮ ಶಾಲಾ ಕಾಲೇಜುಗಳಲ್ಲಿ ಆಗಸ್ಟ್ 10ರ ಒಳಗೆ ಸ್ಪರ್ಧೆ ನಡೆಸಿ ಈ ಸ್ಪರ್ಧೆಯಲ್ಲಿ 5 ವಿದ್ಯಾರ್ಥಿಗಳನ್ನು ಮಾತ್ರ 17/8/2024 ಶನಿವಾರದಂದು ಏರ್ಪಡಿಸಿದ ಅಂತಿಮ ಸ್ಪರ್ಧೆಯಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಲಾಗುವುದು. ಅತಿ ಹೆಚ್ಚು ಅಂಕ ಗಳಿಸಿದ ತಮ್ಮ ಶಾಲಾ ಕಾಲೇಜುಗಳ 5 ವಿದ್ಯಾರ್ಥಿಗಳನ್ನು ಮಾತ್ರ 17ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಕಲಬುರಗಿ ನಗರದ ಸೆಂಟ್ ಮೇರಿ ಚರ್ಚ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಇದೆ. ಈ ಸ್ಪರ್ಧೆಯಲ್ಲಿ ನಗರದ ಗ್ರಾಮೀಣ, ಸರಕಾರಿ, ಖಾಸಗಿ ಪ್ರೌಢಶಾಲೆ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳಿಗೆ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅಂತು ನಡೆಯುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000 ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಗೌರವಿಸಿ ಸನ್ಮಾನಿಸಲಾಗುವುದು. ಸರ್ವಧರ್ಮೀಯರ ಸಹಕಾರದಿಂದ ಉದಾರ ಮನಸ್ಸಿನಿಂದ ಈ ಕಾರ್ಯಕ್ರಮ ನಡೆಸಲು ನಾವು ಯೋಚಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಮತ್ತು ಬೌದ್ಧ, ಸಿಖ್ ಹಾಗೂ ಲಿಂಗಾಯತ ಧರ್ಮದ ಗುರುಗಳ ಉಪಸ್ಥಿತಿಯಲ್ಲಿ ಅವರ ಸಂದೇಶಗಳನ್ನು ಕೇಳಿ ಅತಿಥಿಗಳನ್ನು ಸನ್ಮಾನಿಸಿ ವಿಜೇತರನ್ನು ಗೌರವಿಸಿ ಸರ್ವರ ಸಹಕಾರದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಈ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂತರ್ಧರ್ಮೀಯ ವೇದಿಕೆಯ ಅಧ್ಯಕ್ಷರಾದ ಪೂಜ್ಯರಾದ ಬಿಷಪ್ ರಾಬರ್ಟ್ ಮಿರಾಂದಾ ಅವರು ವಹಿಸಲಿದ್ದಾರೆ. ಸರ್ವರಿಗೂ ಸ್ವಾಗತವಿದೆ ಎಂದು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಮಸ್ತಾನ್ ಬಿರಾದಾರ್, ಲಕ್ಷ್ಮೀಕಾಂತ್ ಹೋಬಳಿ, ಖಾಜಿ ರಿಜ್ವಾನ್ ಸಿದ್ದಿಕಿ ಸಾಬ್, ಫಾದರ್ ಸ್ಟ್ಯಾನಿ ಲೋಬೋ, ಆನಂದರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆಸರು ಫಾದರ್ ಸ್ಟ್ಯಾನಿ ಲೋಬಾ ಅಂತ. ನಾನು ಸೈಂಟ್ ಮೇರಿ ಚರ್ಚಿನಿಂದ. ನಾವು ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆಯ ಸದಸ್ಯರು ಇಲ್ಲಿದ್ದೇವೆ. ಕಳೆದ 15-20 ವರ್ಷಗಳಿಂದ ಈ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಕೆಲಸ ಮಾಡುತ್ತಾ ಇದೆ. ಕೆಲಸ ಏನೆಂದರೆ ಈ ವಿವಿಧ ಸಮುದಾಯಗಳ ನಡುವೆ ಪ್ರೀತಿ, ಭ್ರಾತೃತ್ವ, ಸೋದರತೆಯನ್ನು ಬೆಳೆಸುವಂಥದ್ದು. ಅದಕ್ಕಾಗಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಇಸ್ಲಾಂ ಧರ್ಮ ಮತ್ತು ಶಾಂತಿ, ಜೈನ ಧರ್ಮ ಮತ್ತು ಶಾಂತಿ, ಹಿಂದೂ ಧರ್ಮ ಮತ್ತು ಶಾಂತಿ, ನಮ್ಮ ಸಂವಿಧಾನ, ಸಿಖ್ ಧರ್ಮ ಮತ್ತು ಶಾಂತಿ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರನ್ನು ಒಳಗೊಂಡು ನಾವು ಒಂದು ಸಮುದಾಯದ ನಡುವೆ ಮಧ್ಯೆ ಒಂದು ಪ್ರೀತಿ, ಸೌಹಾರ್ದತೆಯನ್ನು, ಭ್ರಾತೃತ್ವವನ್ನು ಬೆಳೆಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಳೆದ 1-2-3 ವರ್ಷಗಳಿಂದ ನಾವು ಅಂತರ್ಧರ್ಮೀಯ ವತಿಯಿಂದ ಅಂತರ್ಶಾಲಾ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಅಂತರ್ಶಾಲಾ ಸ್ಪರ್ಧೆಗಳು ಎಂದರೆ ಬೇರೆ ಬೇರೆ ಶಾಲೆಗಳು, ಹೈಸ್ಕೂಲ್, ಕಾಲೇಜುಗಳಿಗೆ ಅವರಿಗೆ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಎಂದರೆ ನ್ಯಾಷನಲ್ ಇಂಟಗ್ರೇಷನ್. ಈ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಆ ಒಂದು ಚಳವಳಿ, ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯ ಆಂದೋಲನ ಇದೆ, ಅದಕ್ಕಾಗಿ ದುಡಿದವರು, ಶ್ರಮಪಟ್ಟವರು, ತ್ಯಾಗ ಮಾಡಿದವರು, ನಾಯಕರು, ನಾಯಕಿಯರಿದ್ದಾರೆ. ಆದ್ದರಿಂದ ಮಕ್ಕಳು ತಮಗೆ ತಿಳಿದಂತೆ, ತಾವು ಮೆಚ್ಚಿಕೊಂಡಂತೆ ಯಾರು ಒಳ್ಳೆಯ ನಾಯಕ, ಪಾತ್ರ ಎಷ್ಟು ಒಳ್ಳೆಯದು ಮಾಡಿದ್ದಾರೆ, ಅವರು ಒಳ್ಳೆಯದಿದೆ, ಇದರ ಬಗ್ಗೆ ಅವರೊಂದು ಪ್ರಬಂಧ ಬರೆದು ಅಥವಾ ಭಾಷಣ ಮಾಡಿ ಅವರಿಂದ ಅವರಿಗೆ ನಾವು ಏನು ಮಾಡ್ತೀವಿ ಅಂದರೆ ಅವರೆಲ್ಲರನ್ನು ಒಂದು
ಕಡೆಗೆ ಕರೆದು ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ನಾವು ಸನ್ಮಾನ ಮಾಡ್ತೇವೆ. ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಅವರಿಗೆ ನಾವು ಪ್ರಶಸ್ತಿ ಕೊಡ್ತೇವೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಬೇರೆ ಬೇರೆ ಧರ್ಮದ ಗುರುಗಳು, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಲಿಂಗಾಯತ ಧರ್ಮದ ಗುರುಗಳು ಅವರ ಉಪಸ್ಥಿತಿಯಲ್ಲಿ ಅತಿಥಿಗಳನ್ನು ಸನ್ಮಾನಿಸಿ ವಿಜೇತರಿಗೆ ನಾವು ಗೌರವವನ್ನು ಕೊಟ್ಟು ಅವರಿಗೂ ಕೂಡ ನಾವು ಸನ್ಮಾನಿಸ್ತೇವೆ. ಇದರಿಂದ ಒಂದು ಒಳ್ಳೆಯ ಶಾಂತಿಯ ಸಂದೇಶ ನಮ್ಮ ಸಮಾಜಕ್ಕೆ, ಪ್ರೀತಿ, ಭ್ರಾತೃತ್ವ, ಸೋದರತೆಯ ಶಾಂತಿಯ ಸಂದೇಶ ನಮಗೆ ಎಲ್ಲರೂ ನೀಡುವಂಥದ್ದಾಗಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ನಾವು ಈ ವರ್ಷ, ಈ ಸಲ, ಈ ಆಗಸ್ಟ್ ತಿಂಗಳಲ್ಲಿ 17 ತಾರೀಕಿನಂದು ಸೈಂಟ್ ಮೇರಿ ಚರ್ಚ್ ಸಭಾಂಗಣದಲ್ಲಿ ಮಾಡ್ತಾ ಇದ್ದೇವೆ. ಸಾಧಾರಣ 300-250 ಮೇಲೆ ವಿಜೇತ ಮಕ್ಕಳು ಭಾಗವಹಿಸ್ತಾರೆ. ಇದರಲ್ಲಿ ತುಂಬ ಒಂದು 50-100 ಶಿಕ್ಷಕರ ನಮಗೆ ಸಹಾಯ ಬೇಕು. ಅವರು ಆ ಭಾಷಣವನ್ನು ಅವರು ಕರೆಕ್ಟ್ ಮಾಡಬೇಕು, ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು, ಅವರ ಭಾಷಣ ನಾವು ಕೇಳಬೇಕು, ಅವರಿಗೆ ತಕ್ಕಂತೆ ನಾವು ಮಾರ್ಕ್ಸ್ ಅಂಕ ಕೊಡಬೇಕು. ಆದ್ದರಿಂದ ಇದೊಂದು ದೊಡ್ಡ ಕಾರ್ಯಕ್ರಮ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.